ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕ, ರಾಗ ಸಂಯೋಜಕ, ನಾಡಿನ ಹೆಸರಾಂತ ಕವಿಗಳ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿ ಆ ಹಾಡುಗಳನ್ನು ಕಟ್ಕೊಡ್ತಾ ಸುಮಾರು 50ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳನ್ನು ಪ್ರಸ್ತುತಪಡಿಸಿ ಈ ನಾಡಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವಂಥ ಹೆಸರಾಂತ ಗಾಯಕ ಮೃತ್ಯುಂಜಯ ದೊಡ್ಡವಾಡ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರೋಣ. ಸರ್, ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಮಸ್ಕಾರ. ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಮುಂಚೆನೇ ಬರಬೇಕಾಗಿತ್ತು, ಆದರೆ ಕಾರ್ಯದೊತ್ತಡದಿಂದ ಬರೋಕ್ಕಾಗಿರಲಿಲ್ಲ. ಬಟ್ ಈಗಲಾದರೂ ನನಗೆ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತಿದ್ದಕ್ಕೆ ದೂರದರ್ಶನದವ್ರಿಗೆ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಮುನಿರಾಜು ಅವ್ರ ಜೊತೆ ಇವತ್ತು ನಾನು ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಹಾಡೋದು ನನಗೆ ಅತ್ಯಂತ ಖುಷಿಯ ವಿಚಾರ. ನಾವೆಲ್ಲ ಮೂಲತಃ ಹಳ್ಳಿಯಿಂದ ಬಂದವರಾಗಿರೋದ್ರಿಂದ ನನ್ನ ಸಂಯೋಜನೆಯಲ್ಲಿ ಆ ಜನಪದದ ಒಂದು ಸೊಗಡು ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಕನಿಷ್ಠ 2 ಹಾಡಲ್ಲಾದರೂ ಅದು ಇದ್ದೇ ಇರುತ್ತೆ. ಅದಕ್ಕೆ ಕಾರಣ ನಾವು ಆ ಮಣ್ಣಿನ ಸಂಸ್ಕೃತಿಯಿಂದ ಬಂದವನು. ಅದು ವಿಶೇಷವಾಗಿ ನಮ್ಮದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕರ್ಲವಾಡ ಅಂತ ಒಂದು ಹಳ್ಳಿನಲ್ಲಿ ಹುಟ್ಟಿ ಧಾರವಾಡದಲ್ಲಿ ಬೆಳೆದು ಬೆಂಗಳೂರಿಗೆ ಬಂದು ನಾವು ಎಲ್ಲಿಗೆ ಬಂದರೂ ಕೂಡ ನಮ್ಮ ಮಣ್ಣಿನ ಮೂಲ ಒಂದು ಸೊಗಡನ್ನು ನಾವು ಬಿಡೋಕ್ಕಾಗೋದಿಲ್ಲ. ನಾವು ಮಾತಾಡೋದ್ರಲ್ಲಾಗಲಿ, ನಾವು ಹಾಡು ಹಾಡೋದ್ರಾಗಲಿ ಅದು ನಮ್ಮ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಜೊತೆ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಒಂದು ಅತ್ಯಂತ ಪ್ರಿಯವಾದ ಆ ಜನಪದದ ಮಟ್ಟಿನಲ್ಲಿ ಇರ್ತಕ್ಕಂಥ ಕೆಲವು ಶ್ರೇಷ್ಠರ ಸಾಲುಗಳ ಇವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಧನ್ಯವಾದಗಳು. ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮೃತ್ಯುಂಜಯ ದೊಡ್ಡವಾಡ ಅವರೇ. ವಾಡ ಅಂದರೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಳ್ಳಿ ಅಂತ, ವಾಡೆ ಅಲ್ಲ, ದೊಡ್ಡ ಹಳ್ಳಿ ಅಂತನೂ ಆಗುತ್ತೆ. ಆ ಭಾಗದಿಂದ ಬಂದು ತಮ್ಮನ್ನು ಈ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದ್ದೀರಿ. ಇವತ್ತು ವಾಹಿನಿಗೆ ಬಂದಿದ್ದೀರಿ, ದೂರದರ್ಶನ ಚಂದನ ವಾಹಿನಿ ಬಂದಿದ್ದೀರಿ. ತಮಗೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೊಂದಿಗೆ ವಾದ್ಯ ಸಹಕಾರದಲ್ಲಿರುವಂಥ ಕಲಾವಿದರಿಗೆ ಮೊದಲಿಗೆ ಸ್ವಾಗತವನ್ನು ಕೋರೋಣ. ಮಾರುತಿ ಪ್ರಸಾದರವರಿಗೆ, ತಬಲಾ ವಾದಕರಾದಂಥ ಮಾರುತಿ ಪ್ರಸಾದರವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಡೋಲಕ್ ವಾದಕರಾದಂಥ ಶಿವಮಲ್ಲವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ರದಮ್ ಪ್ಯಾಡ್ ವಾದಕರಾದಂಥ ಉಮಾಪ್ರಸಾದರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕ, ಸಂಯೋಜಕರು, ಹಲವಾರು ಹಾಡುಗಳನ್ನು ಈ ನಾಡಿಗೆ ಕೊಟ್ಟಂಥ ಒಬ್ಬ ಪ್ರತಿಭಾವಂತ ಗಾಯಕ ಇದ್ದಾರೆ. ಅವರ ವಿಚಾರಗಳನ್ನು, ಅವರ ಸಂಗೀತದ ಪಯಣವನ್ನು ಮಾತಾಡ್ತಾ ಅವರು ಸಂಯೋಜನೆ ಮಾಡಿರುವಂಥ ಅಪರೂಪದ ಹಾಡುಗಳನ್ನು ಇವತ್ತು ಕೇಳೋಣ. ಮೃತ್ಯುಂಜಯ ದೊಡ್ಡವಾಡ ಅವರ ಕಂಠದಲ್ಲಿ. ಸರ್, ಯಾವ ಗೀತೆಯನ್ನು ಹಾಡ್ತೀರಿ? ಸಿಹಿಯು ಇರುವ ತನಕ ಅದು ಕೊಟ್ಟರೆ. ಹಾಂ. ಸಿಹಿಯು ಇರುವ ತನಕ ಇರುವೆಗಳು 100, ಸಿಹಿಯು ಮುಗಿದ ಬಳಿಕ ಅಲ್ಲಿರುವರು ಯಾರೋ. ಸಿಹಿಯು ಇರುವ ತನಕ ಇರುವೆಗಳು 100, ಸಿಹಿಯು ಮುಗಿದ ಬಳಿಕ ಅಲ್ಲಿರುವರು ಯಾರೋ. ಸಿಹಿಯು ಇರುವ ತನಕ ಇರುವೆಗಳು 100. ಹಣದ ಗಂಟು ಇರಲು ಊರೆಲ್ಲ ನಂಟು, ಹಣದ ಗಂಟು ಇರಲು ಊರೆಲ್ಲ ನಂಟು. ಹಣವು ಕರಗಿರಲು ನಿನಗೆ ಯಾರುಂಟು, ನಿನಗೆ
ಮುಗಿದ ಬಳಿಕ ಅಲ್ಲಿರುವರು ಯಾರು ಸಿಹಿಯು ಇರುವ ತನಕ ಇರುವೆಗಳು ನೂರು. ಅಂದದ ಹುಡುಗಿ ಕುರಿತು ಕವಿತೆಗಳು ನೂರು, ಚಂದದ ಹುಡುಗಿ ಕುರಿತು ಕವಿತೆಗಳು ನೂರು, ಸುಕ್ಕಿನ ಹೃದಯ ಕುರಿತು ಬಣ್ಣಿಸುವರು ಯಾರು, ಬಣ್ಣಿಸುವರು ಯಾರು, ಸಿಹಿಯು ಇರುವ ತನಕ ಇರುವೆಗಳು ನೂರು, ಸಿಹಿಯು ಮುಗಿದ ಬಳಿಕ ಅಲ್ಲಿರುವರು ಯಾರು, ಸಿಹಿಯು ಇರುವ ತನಕ ಇರುವೆಗಳು ನೂರು, ಸಿಹಿಯು ಮುಗಿದ ಬಳಿಕ ಅಲ್ಲಿರುವರು ಯಾರು, ಸಿಹಿಯು ಇರುವ ತನಕ ಇರುವೆಗಳು ನೂರು, ಸಿಹಿಯು ಮುಗಿದ ಬಳಿಕ ಅಲ್ಲಿರುವರು ಯಾರು, ಸಿಹಿಯು ಇರುವ ತನಕ ಇರುವೆಗಳು. ನಮ್ಮನೆ ರಾಗಿ ಕಲ್ ತಿರುಗಿದ್ರೆ ನಾಡೆಲ್ಲ ನೆಂಟರು ಅಂತ. ನಮ್ಮನೆ ರಾಗಿ ಕಲ್ ತಿರುಗಿದ್ರೆ ನಾಡೆಲ್ಲ ನೆಂಟರು. ಬಾಳೆ ಎಲೆನ ಊಟಕ್ಕೆ ಮುಂಚೆ ತರಬೇಕಾದ್ರೆ ಎಷ್ಟು ಮುತುವರ್ಜಿ ಅದನ್ನು, ಅದು ಹರಿದೋಗಂಗೆ ಅದನ್ನು ನೀವು ಎಷ್ಟು ಜೋಪಾನವಾಗಿ ತಂದಿಟ್ಟು ಊಟ ಆದಮೇಲೆ ಅದನ್ನು ಮೋದರಿ ಬಿಸಾಕೋದು. ಹಾಗೆ ನಾವು ಈ ಸಮಾಜನೇ ಹಂಗಿದೆ, ಏನೂ ಮಾಡಲಿಕ್ಕಾಗಲ್ಲ. ಚೆನ್ನಾಗಿ ಜೈನಿರೋರ್ಗೂ ಹೀರಿ ಆಮೇಲೆ ಒಂದಿನ ಎತ್ತಿ ಬಿಸಾಕೋದು, ನೀನು ಅದು ಸರಿಯಿಲ್ಲ, ನೀನು ಈ ಸರಿಯಿಲ್ಲ ಅಂತೇಳಿ. ಇದು ಸಮಾಜ, ಇದು ಏನೂ ಮಾಡಲಿಕ್ಕಾಗಲ್ಲ ಪರಿಸ್ಥಿತಿ. ಆದರೆ ಗುರುಗಳಿಗೆ ನಂದು ಇಲ್ಲಿಂದನೇ ಒಂದು ನಮಸ್ಕಾರ ಹೇಳ್ಬಿಡಿ, ಖಂಡಿತ. ಏನು ಅನುಭವಿಸಿ ಬರ್ತಿದ್ದೀರಿ ಸರ್ ಇದನ್ನು ಅಂತ. ಅದರಲ್ಲೂ ಆ ಕೊನೆ ಸಾಲಿದೆಯಲ್ಲ, ಅಂದದ ಹುಡುಗಿರನ್ನ ಕುರ್ತು ಬರೆಯೋರು ಇದ್ದಾರೆ ಹೊರತು ಸುಕ್ಕು ಗಟ್ಟಿದ ಮುದುಕಿ ಬಗ್ಗೆ ಯಾರು ಬರೆಯಲ್ಲ. ನನಗೆ ಯೂನಿವರ್ಸಿಟಿನಲ್ಲಿ ಮಾಸ್ಟ್ರು ಅವರು ಅಧ್ಯಾಪಕರು ಕಾವ್ಯಂ ಶ್ರೀನವರು, ನನ್ನ ಆತ್ಮೀಯ ಸ್ನೇಹಿತರು. ಭಾಳ ಚೆನ್ನಾಗಿ ಕಂಪೋಸ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಧನ್ಯವಾದಗಳು. ಸಮಾಜ ಇರೋದೇ ಹೆಂಗೆ, ಕೆಲವು ಸರಿ ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ. ಮತ್ತೊಂದು ಗೀತೆಯನ್ನು ಕೇಳೋಣ. ಯಾವ ಗೀತೆಯನ್ನು ಹಾಡ್ತೀರಿ? ನಾಡಿನ ಶ್ರೇಷ್ಠ ಕವಿ, ಉತ್ತರ ಕರ್ನಾಟಕದ ಮೇರು ಕವಿ, ನಾಡೋಜ ದ ರಾ ಬೇಂದ್ರೆಯವರ ಒಂದು ವಿಶೇಷವಾದ ಒಂದು
ಜನಪದೀಯ ಮಟ್ಟಲ್ಲೇ ಬರೆದಂಥ ವಿಶೇಷವಾಗಿ ಒಂದು ಕೋಲಾಟದ ಹಾಡು. ಅದು ಕೂಡ ಒಂದು ಹೆಣ್ಣು ಆ ಹುಡುಗಿ ಒಂದು ಪ್ರಾಯಕ್ಕೆ ಬರ್ತಾಳೆ ಅಂತಂದಮೇಲೆ ಅವಳಿಗೆ ಕ್ವಶನ್ ಮಾಡ್ತಾನೆ ಕವಿ. ಬರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ. ಹೊಳಿ ದಂಡಿಗೆ ಹೋಗಿ ಅವಳು ಅಂದರೆ ಬಾಲ್ಯವಾದ ಅವಸ್ಥೆಯನ್ನೆಲ್ಲ ದಾಟ್ಕೊಂಡು ಅವಳು ತಾನು ನಾನು ಮೈನೇರ್ದಿದ್ದೀನಿ, ನಾನು ಹುಡುಗಿ ಆಗಿದ್ದೀನಿ ಅನ್ನೋ ಒಂದು ಇದರಲ್ಲಿ, ಆ ಚಿಂತೆನಲ್ಲಿ ಆ ಕೊಡ ತುಂಬೋದು ಬಿಟ್ಬಿಟ್ಟು ಮೈ ಮರೆತು ಆ ಹೊಳೆ ದಂಡೆನಲ್ಲಿ ಆ ಹುಡುಗಿ ನಿಂತಾಗ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಒಂದೊಂದು ಚರಣದಲ್ಲೂ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅಂತ ಈ ಒಂದು ಕೋಲಾಟ ಶೈಲಿನಲ್ಲಿ ನಾನು ಬರೆದಿದ್ದೀನಿ. ವಿಶೇಷವಾಗಿ ಈ ಹಾಡನ್ನು ನಾನು ಸಾಮಾನ್ಯವಾಗಿ ಈ ಕುವೆಂಪು ಅವರು, ಬೇಂದ್ರೆ ಅವರು, ಈ ಸಿದ್ದರಾಜ ಪೂಜಾರಿ ಅವರು ಇಂಥ ಶ್ರೇಷ್ಠ ಕವಿಗಳ ಸಾಲುಗಳನ್ನು ಕಂಪೋಸ್ ಮಾಡಬೇಕಾದ್ರೆ ಆ ಶ್ರೇಷ್ಠ ಯಾರಿಗಾದ್ರು ವಿದ್ವಾಂಸರಿಗೆ ನಾನು ಕರೆ ಮಾಡಿ ಅವ್ರಿಗೆ ಆ ಸಾಲುಗಳನ್ನು ತೋರಿಸಿ ಆ ಸಂಯೋಜನೆ ಕೇಳಿಸ್ತೀನಿ. ಹಾಗೆ ಸಿದ್ದರಾಜ ಪೂಜಾರಿ ಅವರು ಉತ್ತರ ಕರ್ನಾಟಕದ ಹೆಮ್ಮೆಯ ಕವಿ, ಅವ್ರಿಗೆ ಕೇಳಿದಾಗ ಮತ್ತು ಆ ಹಾಡು ಅವರು ಬೇಂದ್ರೆ ಸಾಹಿತ್ಯದ ಮೇಲೆ ಅಥೆಂಟಿಕೇಟೆಡ್ ಮಾತಾಡುವಂಥ ಕವಿಯವರು ಸಿದ್ದರಾಜ ಪೂಜಾರಿ ಅವರು. ಅವ್ರನ್ನ ಕೇಳಿದಾಗ ಅವರ ದಂಪತಿಯ ಸಮೇತರಾಗಿ ಬಂದಂಥ ಒಂದು ಉತ್ತರ, ಹಾಡು ನಿಮ್ಮ ಧ್ವನಿ ಮತ್ತು ಆ ಸಾಲುಗಳು ಎರಡೂ ಮೇಳೈಸ್ಕೊಂಡು ಒಟ್ಟಿಗೆ ಹೋಗೋ ಹಾಗೆ ಫೀಲ್ ಆಗುತ್ತೆ ಮೃತ್ಯುಂಜಯ ಅಂತ ಹೇಳಿ ಆಶೀರ್ವಾದ ಮಾಡಿದರು. ಈಗ ಕೇಳೋಣ ಅಂತ. ಬರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ, ತಡದಾಗ ನಿಂತೆ ಸುಮ್ಮನಿ ಕೊಲ. ಬರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ, ತಡದಾಗ ನಿಂತೆ ಸುಮ್ಮನಿ ಕೊಲ. ದಡದಾಗ ನಿಂತೆ ನಿನಗ್ಯಾಕೆ ಚಿಂತಿ, ಜನ್ಮಕ ಬಂದು ದಿನವೇ ಸಕೋಲ. ಜನ್ಮಕ ಬಂದು ದಿನವೇ ಸಕೋಲ. ಕೋಲು ಕೋಲನ್ನ ಕೋಲು ಕೋಲ ಕೋಲ. ತಪ್ಪಡಿ ತಪ್ಪಿಸಿ ತೊದಲಾಟ ಬಿಟ್ಟು ಮೊಲಿಹಾಲ ಕುಡಿದು ದಿನವೇ ಸಕೋಲ. ಕೋಲು ಕೋಲ ಕೋಲನ್ನ ಕೋಲ. ಮೊಲಿಹಾಲ ಕುಡಿದು ದಿನವೇ ತಂಗ್ಯವ್ವ, ಹುಡಿಯಾಟವಾಡಿ ದಿನವೇ ಪಿಸಿ ಪಿಸಿ ನಕ್ಕು ಹುಸಿ ಹುಸಿ ನಾಚಿ. ಪಿಸಿ ಪಿಸಿ ನಕ್ಕು ಹುಸಿ ಹುಸಿ ನಾಚಿ, ಹುಡುದಿಯ ಬಿಟ್ಟು ದಿನವೇ ಸಕೋಲ. ಹುಡುದಿಯ ಬಿಟ್ಟು ಅಡಿಗಡಿ ಮುರಕದ ನಡಿಗೆಯ ಹಿಡಿದು ದಿನವೇ ಸಕೋಲ. ನಡಿಗೆಯ ಹಿಡಿದು ದಿನವೇ ಬರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ, ತಡದಾಗ ನಿಂತೆ ಸುಮ್ಮನಿ ಕೊಲ. ಕೆನ್ನಿಗೆ ಕೂದಲು ಬೀಸಾಗಿ ಕುಣಿದಾಡಿ, ಕೆನ್ನಿಗೆ ಕುರುಳು ಮುತ್ತಿಟ್ಟು ಕೋಲ ಕೋಲು ಕೋಲ ಕೋಲನ್ನ ಕೋಲ. ಕೆನ್ನಿಗೆ ಕುರುಳು ಮುತ್ತಿಟ್ಟು ದಿನವೇಸು ಎಡಮುಡಿ ಬಿಗಿದ ಹೇಳಲಾಕಿ ಕೋಲ. ದಿಟ್ಟನ್ನ ಮಾತಾಡಿ ದಿಟ್ಟಿಸಿ ನೋಡಿ, ದಿಟ್ಟನ್ನ ಮಾತಾಡಿ ದಿಟ್ಟಿಸಿ ನೋಡಿ. ದಿಟ್ಟಿಯ ತೆಗೆದು ದಿನವೇ ಸಕೋಲ. ದಿಟ್ಟಿಯ ತೆಗೆದು ದಿನವೇ ತಂಗ್ಯವ್ವ, ದಟ್ಟಿಯ ಹುಟ್ಟು ದಿಟ್ಟ ಹೇಳ ಕೋಲ. ದಟ್ಟಿಯ ಹುಟ್ಟು ದಿಟ್ಟ ಹೇಳ. ಬರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ, ತಡದಾಗ ನಿಂತೆ ಸುಮ್ಮನಿ ಕೊಲ. ಆಟದ ಗೊಂಬಿ ಮಗಳೆಂದು ನಂಬಿ ಮಗುಲದಾಗ ಮಲಗಿಸಿ ಕೋಲ ಕೋಲು ಕೋಲ ಕೋಲನ್ನ ಕೋಲ.
ಮಕ್ಕಳದಾಗ ಮಲಗಿಸಿ ಮುದ್ದಿಟ್ಟು ಹಿಗ್ಗಿ ಕುಣಿದು ವರಸೆ ಸಕೋಲ ಕೆಲಬಲದಾಗ ಕುಣಿವ ಕಣ್ಣು ಕೆಲಬಲದಾಗ ಕುಣಿವ ಕಣ್ಣು ಎದಿ ಬದಿಗೆ ಹುಡುಕಾಡಿ ಕೊಲ ಎದಿ ಬದಿಗೆ ಹುಡುಕಾಡಿ ದಣಿದು ತಲೆವಾಗಿ ಏಸು ತಿಂಗಳ ಕೊಲ ತಲೆವಾಗಿ ಏಸು ತಿಂಗಳ ಕೊಲ ಪರಿಗೊಡದ ಬಾಲಿ ಕೊಡನ್ಯಾಕ ತುಂಬಿಲ್ಲ ದಡದಾಗ ನಿಂತೆ ಸುಮ್ಮನೆ ಕೊಲ ದಡದಾಗ ನಿಂತಿ ನಿನಗ್ಯಾಕಿ ಚಿಂತೆ ಜನ್ಮಕ ಬಂದು ದಿನವೇ ಸಕೋಲ ಜನ್ಮಕ ಬಂದು ದಿನವೇ ಸಕೋಲ ಜನ್ಮಕ ಬಂದು ಕೋಲು ಕೋಲ ಕೋಲು ಕೋಲನ್ನ ಕೋಲ ಕೋಲು ಕೋಲ ಕೋಲು ಕೋಲನ್ನ ಕೋಲು ಕೋಲು ಕೋಲ ಕೋಲು ಕೋಲನ್ನ ಕೋಲ ಕೋಲು ಕೋಲ ಕೋಲು ಕೋಲನ್ನ ಕೋಲು ಕೋಲು ಕೋಲ ಕೋಲು ಕೋಲನ್ನ ಕೋಲ ಕೋಲು ಕೋಲ ಕೋಲು ಕೋಲನ್ನ ಕೋಲ ಕೋಲು ಕೋಲ. ಎಂಥ ಅದ್ಭುತವಾದ ಹಾಡು. ಬೇಂದ್ರೆಯವರ ಗೀತೆಗೆ ಕೋಲಾಟದ ಝಲಕ್ಕನ್ನು ಕೊಟ್ಟು, ಆದರೆ ಈ ಹಾಡನ್ನು ಕಂಪೋಸ್ ಮಾಡ್ಬೇಕಾದ್ರೆ ಒಂದು ಅಕ್ಷರ ಕೂಡ ಆ ಕಡೆ ಈ ಕಡೆ ಆಗಂಗಿಲ್ಲ. ಇಲ್ಲ ಸರ್, ಅವರು ಬರೆಯೋದೇ ಲಯದಲ್ಲೇ ಬರೆದಿದ್ದಾರೆ. ಲಯಕಾರ ಅಂತಾನೆ ಬೇಂದ್ರೆಯವ್ರಿಗೆ ಹೆಸರಲ್ವಾ, ಜನಪದ ಬರೆಯೋದೇ ಆ ಒಂದು ಇದರಲ್ಲಿ. ಮತ್ತೆ ಇನ್ನಷ್ಟು ಹಾಡುಗಳನ್ನು ಕೇಳೋಣ. ಯಾವ ಗೀತೆಯನ್ನು ನಾವು ನಿಮ್ಮಿಂದ ಅಪೇಕ್ಷೆ ಪಡ್ಬೋದು? ಒಂದು ಸಿಂಧೂರ ಲಕ್ಷ್ಮಣನ ಬಗ್ಗೆ ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ತಾಯಿಯವರು ಹಾಡ್ತಾ ಇದ್ರು ಅದನ್ನು. ಅಂದರೆ ಸಿಂಧೂರ ಲಕ್ಷ್ಮಣನ್ ಹೇಗೆ ಕೊಲ್ತಾರೆ ಅನ್ನೋ ಒಂದು ಲಾವಣಿ ಸ್ಟೈಲಲ್ಲಿ ಅದನ್ನು ನಾನನ್ನು ಹಾಡೋಕ್ಕೆ ಇಷ್ಟಪಡ್ತೀನಿ. 1 2 3 1 2 3 1 2. ಸಿಂಧೂರ ಲಕ್ಷ್ಮಣ ಇಂದೂರ ಬಿಟ್ಟಾನು ಬೆಟ್ಟ ಮಾಡ್ಯಾನು ಕಡಿತೆಗ್ಗ ಮೆಟ್ಟಾನು ಮಾಡ್ಯಾನು ಗಡಿತೆಗ್ಗ ಲಕ್ಷ್ಮಣಗ ಊಟ ಕೇಳ್ಯಾರೋ ಗೌಡಾರೋ ಊಟ ಕೇಳ್ಯಾರೋ ಘಾತಕ ಗೌಡಾರು ಬಂದುಕ ತುಂಬ್ಯಾರೋ ಭರಪೂರ ಬಂದುಕ ತುಂಬ್ಯಾರೋ ಭರಪೂರ. ಹಾಸಿಗೆ ಬಿಟ್ಟು ಸೀಕೆ ದುಂಗುರ ತೊಟ್ಟು ಹಾಸಿಗೆ ಬಿಟ್ಟು ಸೀಕೆ ದುಂಗುರ ತೊಟ್ಟು ಸುಳಿಯಮ್ಮನವನ ಮನಿ ಬಿಟ್ಟು ಸುಳಿಯಮ್ಮನವನ ಮನಿ ಬಿಟ್ಟು ಬರುವಾಗ ಗಂಭೀರನ ಜನುಮ ಹೊಡೆದಾರೋ ಜನುಮ ಹೊಡೆದಾರು. ಅಂಗಳ ಹುಡವೂತ ಗಂಗಾಳ ಬೆಳಗೂತ ಅಂಗಾಳ ಹುಡವೂತ ಗಂಗಾಳ ಬೆಳಗೂತ ಬಂದಾವ್ ಲಕ್ಷ್ಮಣನ ಅವಸೂತೆ ಬಂದಾವ್ ಲಕ್ಷ್ಮಣನ ಅವಸುತ್ತಿ ಅವರವ್ವ ಅಂಗಾಳ ಹೊರಡೊರಳಿ ಅಳತಾಳ
ಬ್ಯಾಳಿಯ ಬಸಿಯೂತ ಬೆಲ್ಲವ ಕುದಸೂತ ಬಂದ ಲಕ್ಷ್ಮಣನ ವಸುದೆ ಬಂದ ಲಕ್ಷ್ಮಣನ ಅವ ಸುತ್ತಿ ಅವರಕ್ಕ ಅಡ್ಗಿ ಮನಿ ಹೊರಳಿ ಅಳತಾಳು ಅಡ್ಗಿ ಮನಿ ಹೊರಳಿ ಅಳತಾಳು ಗಾಳಿಯ ಬಸಿಯೂತ ಬೆಲ್ಲವ ಕುದಸೂತ ಬ್ಯಾಳಿಯ ಬಸಿಯೂತ ಬೆಲ್ಲವ ಕುದಸೂತ ಬಂದವ ಲಕ್ಷ್ಮಣನ ವಸುದೆ ಬಂದವ ಲಕ್ಷ್ಮಣನ ಅವ ಸುದ್ದಿ ಅವರಕ್ಕ ಅಡ್ಗಿ ಮನಿ ಹೊರಳಿ ಅಳತಾಳು ಅಡ್ಗಿ ಮನಿ ಹೊರಳಿ ಅಳತಾಳು ಬಾಳಿಯ ಕಾಯಂಗ ಬಾಗಿ ಪಾವಡ ಸುತ್ತಿ ಬಾಳಿಯ ಕಾಯಂಗ ಬಾಗಿ ಪಾವಡ ಸುತ್ತಿ ಬಾಳ ಮಂಗವನ ಗೆಳೆಯಾರೋ ಬಾಳ ಮಂಗವನ ಗೆಳೆಯಾರೋ ಬಾಳ ಮಂಗವನ ಗೆಳೆಯಾರೋ ಲಕ್ಷ್ಮಣಗ ವ್ಯಾಳಿ ಬಂದಾಗ ಯಾರಿಲ್ಲ ವ್ಯಾಳಿ ಬಂದಾಗ ಯಾರಿಲ್ಲ ಸಿಂಧೂರ ಲಕ್ಷ್ಮಣ ಇಂದೂರ ಬಿಟ್ಟಾನು ಬೆಟ್ಟ ಮಾಡ್ಯಾನು ಹರಿತೆಗ್ಗ ಬೆಟ್ಟಾನ ಮಾಡ್ಯಾನು ಗಡಿತೆಗ್ಗ ಲಕ್ಷ್ಮಣಗ ಊಟ ಕೇಳ್ಯಾರೋ ಗೌಡಾರೋ ಊಟ ಕೇಳ್ಯಾರೋ ಘಾತಕ ಗೌಡರು ಬಂದುಕ ತುಂಬ್ಯಾರೋ ಭರಪೂರ ಬಂದುಕ ತುಂಬ್ಯಾರೋ ಭರಪೂರ ಬಂದುಕ ತುಂಬ್ಯಾರೋ ಭರಪೂರ. ಸಿಂಧೂರ ಲಕ್ಷ್ಮಣನ ಕುರಿತಾಗಿ ಒಂದು ಜನಪದ ಗೀತೆಯನ್ನು ಅದ್ಭುತವಾಗಿ ಹಾಡಿದ್ರಿ. ಮೃತ್ಯುಂಜಯ ದೊಡ್ಡವಾಡ ಅವರೇ, ಮೂಲತಃ ತಾವು ಬೆಳಗಾವಿ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ನವಲಗುಂದದವರು ಅಲ್ಲ? ನೀವು ನಿಮ್ಮ ಸಂಯೋಜನೆ ಹೊರತಾಗಿ ಒಂದು ಜನಪದ ಗೀತೆಯನ್ನು ಹಾಡಿದ್ರಿ. ಹೇಗೆ ಅಂದರೆ ಇದನ್ನು ನಾವೆಲ್ಲ ಚಿಕ್ಕನ್ನಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಕೆಲಸದ ಟೈಮಲ್ಲಿ ನಮ್ಮ ತಾಯಿಯವರು ಈ ಹಾಡನ್ನು ಹಾಡ್ತಾರೆ. ನಮ್ಮ ತಾಯಿ, ನಮ್ಮ ಮುತ್ತಜ್ಜಿ ಅವರೆಲ್ಲ ಅಂದರೆ ಈ ಸೋಬಾನೆ ಪದಗಳನ್ನು, ಅಂದರೆ ಆವಾಗಿನ ಕಾಲದಲ್ಲಿ ನಾವು ಚಿಕ್ಕವರೆಲ್ಲ ಇದ್ದಾಗ ಈ ಗ್ರಾಮೋಫೋನ್ ಕಾಲ ಅದು. ಅವಾಗೆಲ್ಲ ಇದೆಲ್ಲ ಇರಲಿಲ್ಲ, ಅಂದರೆ ಟಿ ವಿ ಗಿವಿ ಯಾವುದೂ ಇರಲಿಲ್ಲ. ಈಗ ಒಂದು ಬೇರೆಯವ್ರ ಮನೆಯಲ್ಲಿ ಏನಾದರೂ ಒಂದು ಕಾರ್ಯ ನಡೆದ್ರೆ ಅವಾಗ ನಮ್ಮ ತಾಯಿ, ನಮ್ಮ ಮುತ್ತಜ್ಜಿ ಇವರು ಸೋಬಾನೆ ಪದ ಹಾಡೋದಕ್ಕೆ ಬೇರೆಯವ್ರ ಮನೆಗೆ ಹೋಗ್ತಾಯಿದ್ರು. ಅಲ್ಲಿ ಅದನ್ನು ಅವ್ರಿಗೆ ಕೆಲವೊಂದು ಸರ್ತಿ ನಾನು ಅವ್ರ ಸೋಬಾನೆ ಪದ ಹಾಡ್ಬೇಕಾದ್ರೆ ಈ ಸೋವನ್ನೀರೆ ಸೋಬಾನವನ್ನೀರೆ ಅದೆಲ್ಲ ನಾನು ಅಂತ ನಾನು ಹಾಡ್ತಾ ಇದ್ದೆ. ಆ ಥರದ್ದೆಲ್ಲ ಹಾಡ್ತಾ ಇದ್ದೆ. ಸೊ ಹಾಗೆ ಕೇಳ್ಕೊಂಡು ಬೆಳೆದಾಗ ಇದು ನಾವು ಸಾಮಾನ್ಯ ಈ ಹಾಡು ನಾವು ಈ ಹತ್ತಿ ಬಿಡಿಸ್ತಾ ಇದ್ವಿ ಹೊಲದೊಳಗೆ. ಆ ಹತ್ತಿ ಬಿಡಿಸೋ ಟೈಮಲ್ಲಿ ಈ ಹಾಡನ್ನು ಹಾಡ್ತಿದ್ದು. ಸೊ ಅದು ನನಗೆ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿತ್ತು. ಸೊ ಹಾಗಾಗಿ ಸಿಂಧೂರ ಲಕ್ಷ್ಮಣನ ಕಥೆ ಕರುಣಾಜನಕ ಕಥೆ, ಅದು ಗೊತ್ತೇ, ವೀರ ಸಿಂಧೂರ ಲಕ್ಷ್ಮಣ ಅಂತ. ಧನ್ಯವಾದಗಳು. ಮತ್ತೊಂದು ಗೀತೆಯನ್ನು ಕೇಳೋಣ. ಯಾವ ಗೀತೆಯನ್ನು ತಾವು ಹಾಡ್ತಿದ್ದೀರಿ? ಒಂದು ಮೆಸೇಜ್ ಇದೆ ಸೊಸೈಟಿಗೆ. ಪ್ಲಸ್ ಸಾಮಾನ್ಯವಾಗಿ ಒಂದು ಹಾಡುಗಳು ಕಾರ್ಯಕ್ರಮ ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಅಂತ ತಗೊಳ್ತಾರೆ. ಅದರದಿಂದ ಎಂಟರ್ಟೈನ್ಮೆಂಟ್ ಅಲ್ಲೊಂದು ಮೆಸೇಜ್ ಇರುತ್ತೆ ಸೊಸೈಟಿಗೆ, ಎಸ್ಪೆಷಲಿ ಯೂತ್ಸ್ಗೆ ಎಲ್ರಿಗೂ ಒಂದು ಮೆಸೇಜ್ ಕೊಡುವಂಥ ಒಂದು ಹಾಡು. ಅಂದರೆ ಅದನ್ನು ನಮ್ಮ ಬಾಳಪ್ಪ ಹುಕ್ಕೇರಿಯವರು ಮೊದಲು ಹಾಡಿದ್ರು. ಅಂದರು, ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು
ಶೂದ್ರ ವೈಶ್ಯನೆಯಾಗು ದುಡಿದು ಗಳಿಸೆ ಏನಾದರೂ ಆಗು ನಿನ್ನೊಲುಮೆಯಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಅಂತ ಹಾಡಿದರು. ಸೊ ಅದನ್ನು ಈಗ ಒಂದು ಈಗಿನ ಯೂತ್ಸ್ಗೆ ಅದು ಒಂಥರ ಟಚ್ ಆಗಲಿ ಅಂತಂದರೆ, ಯೂತ್ಸ್ಗೆ ಏನಾದರೂ ನೀವು ಬುದ್ಧಿ ಹೇಳಬೇಕು ಅಂತಂದರೆ ಅವ್ರು ಕೇಳಲ್ಲ. ಅದಕ್ಕೆ ಅವ್ರ ರೂಟಲ್ಲಿ ಹೋಗಿ ಅವ್ರನ್ನ ನಮಗೆ ಟ್ಯೂನ್ ಮಾಡಿಕೊಂಡ್ರೆ ಸ್ವಲ್ಪ ಇದಾಗುತ್ತೆ ಅಂತ ಅನ್ನೋದಕ್ಕೆ ಈಗಿನ ಟ್ರೆಂಡ್ ಪ್ರಕಾರ ಅದನ್ನೊಂದು ಒಂದು ಈ ಕೀಟಾರ್ ಜೊತೆಗೆ ಈಗಿನ ಟ್ರೆಂಡ್ ಪ್ರಕಾರ ಹಾಡನ್ನು ಸಂಯೋಜನೆ ಮಾಡಿದ್ದೀನಿ. ಅದನ್ನು ಕೇಳೋಣ ಸರ್. ವೈಶ್ಯನೆಯಾಗು ದುಡಿದು ಗಳಿಸಿ ಶೂದ್ರ ವೈಶ್ಯನೆಯಾಗು ದುಡಿದು ಗಳಿಸಿ ಏನಾದರೂ ಆಗು ನಿನ್ನೊಲುಮೆಯಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು. ಮುಸಲಿಮನಾಗು ಬೌದ್ಧ ಕ್ರಿಸ್ತನೆಯಾಗು ಹಿಂದೂ ಮುಸಲಿಮನಾಗು ಬೌದ್ಧ ಕ್ರಿಸ್ತನೆಯಾಗು ಜೈನ ಪಾರ್ಸಿ ಸಿಖ ಚಾರ್ವಾಕನೆಯಾಗು ಜೈನ ಪಾರ್ಸಿ ಸಿಖ ಚಾರ್ವಾಕನೆಯಾಗು ಏನಾದರೂ ಆಗು ನಿನ್ನಿಚ್ಛೆಯಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು. ರಾಜಕಾರಣಿಯಾಗು ರಾಷ್ಟ್ರಭಕ್ತನೆಯಾಗು ರಾಜಕಾರಣಿಯಾಗು ರಾಷ್ಟ್ರಭಕ್ತನೆಯಾಗು ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು ಏನಾದರೂ ಆಗು ನೀ ಬಯಸಿದಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು. ಬ್ರಾಹ್ಮಣನಾಗು
ಶೂದ್ರ ವೈಶ್ಯನೆಯಾಗು ದುಡಿದು ಗಳಿಸಿ, ಶೂದ್ರ ವೈಶ್ಯನೆಯಾಗು ದುಡಿದು ಗಳಿಸಿ, ಏನಾದರೂ ಆಗು ನಿನ್ನೊಲುಮೆಯಂತಾಗು, ಏನಾದರೂ ಸರಿಯೇ. ಮೊದಲು ಮಾನವನಾಗು, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಏನಾದರೂ ಆಗು, ಮೊದಲು ಮಾನವನಾಗು ಅನ್ನೋ ಒಂದು ಸಂದೇಶನ ಕೊಡುವಂಥ ಸಿದ್ದಯ್ಯ ಪುರಾಣಿಕರ ಹಾಡನ್ನು ಈ ರೀತಿಯೂ ಹಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಮೃತ್ಯುಂಜಯ ದೊಡ್ಡಬಾಳ್ ಅವರು. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಸೊಗಸಾಗಿ ಹಾಡಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಆಡಿದಿರಿ. ತಮಗೆ ಧನ್ಯವಾದಗಳು. ಹೇಗನ್ನಿಸ್ತು ಸರ್ ನಿಮಗೆ ಈ ಕಾರ್ಯಕ್ರಮ? ಇಲ್ಲ, ನನಗೆ ಬಹಳ ಖುಷಿ ಕೊಡ್ತು. ಅಂದರೆ ಈ ಬರೀ ಜನಪದ ಶೈಲಿನಲ್ಲಿ ಇರ್ತಕ್ಕಂಥ ಹಾಡುಗಳನ್ನು ನಾನು ಹಾಡಿ ತುಂಬ ದಿವಸ ಆಗಿತ್ತು. ಸೊ ಈ ಕಾರ್ಯಕ್ರಮದಲ್ಲಿ ಅದೆಲ್ಲ ಒಂದು ಅಂದರೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ಒಂದು ನನ್ನ ಬಾಲ್ಯದ ಹಾಡನ್ನು ಹಾಡ್ದಂಗೆ ಆಯಿತು. ಬೇಂದ್ರೆಯವ್ರ ಹಾಡನ್ನು ಹಾಡಿದ್ವಿ. ಸೊ ಆ ನನ್ನ ಬಾಲ್ಯದ ನೆನಪಿಗೆ ಕರ್ಕೊಂಡು ಹೋಗಿದ್ದಕ್ಕಾಗಿ ನಿಮಗೆ ವಿಶೇಷವಾದ ವಂದನೆಗಳು. ಧನ್ಯವಾದಗಳು. ದೂರದರ್ಶನ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿಗೆ ಕಾರ್ಯಕ್ರಮಕ್ಕೆ ತಾವು ಬಂದು ತಮ್ಮ ಸಮಯವನ್ನು ಇಲ್ಲಿ ಕೊಟ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ರಂಜಿಸಿದಿರಿ. ನಿಮಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ವಾದ್ಯವೃಂದದ ಎಲ್ಲ ಮಿತ್ರರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ